ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಸೊ ಪಿ ಜಿ ಸಿ ಇ ಟಿಗೆ ಯಾರ್ಯಾರು ಎಕ್ಸಾಮ್ಸ್ ಬರೆದಿದ್ರು ಎಲ್ಲರದ್ದು ಕೂಡ ಕಾಮನ್ ಕ್ವೆಶನ್ ಇತ್ತು ದಟ್ ಸರ್ ಯಾವಾಗ ರಿಸಲ್ಟ್ ಬರ್ಬೋದು ಅಂತ. ತುಂಬ ಕಡೆ ನವಂಬರ್ ಹೋಗುತ್ತೆ, ಡಿಸೆಂಬರ್ ಹೋಗುತ್ತೆ, ಅಕ್ಟೋಬರ್ ಹೋಗುತ್ತೆ, ಈ ರೀತಿ ಎಲ್ಲ ಒಂದು ಸ್ಪೆಕ್ಯುಲೇಷನ್ಸ್ ಎಲ್ಲ ಓಡಾಡ್ತಾ ಇತ್ತು. ಬಟ್ ನಾನು ಗೆಸ್ ಮಾಡಿರೋ ಪ್ರಕಾರ ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ಫಸ್ಟ್ ಹಾಫಲ್ಲಿ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ ಅಂತ ನಾನು ಗೆಸ್ ಮಾಡಿದ್ದೆ. ಸೊ ಅದೇ ರೀತಿ ಆಗ್ತಾ ಇರೋ ಥರ ಕಾಣಿಸ್ತದೆ. ಯಾಕಂದರೆ ಪಿ ಜಿ ಸಿ ಇ ಟಿ ಎಮ್ ಟೆಕ್ ಅವ್ರದ್ದು 18ನೇ ತಾರೀಕು ಎಕ್ಸಾಮ್ಸ್ ಆಗಿತ್ತು. ಆಲ್ರೆಡಿ ಇವತ್ತು 24th ಅನ್ನೊಳಗಡೆ ಅವ್ರಿಗೆ ಕೀ ಆನ್ಸರ್ಸ್ ಬಿಟ್ಟು ಮತ್ತೆ ಆಕ್ಷೇಪಣೆ ಅಂದರೆ ಅಬ್ಜೆಕ್ಷನ್ಸ್ನ ಸಬ್ಮಿಟ್ ಮಾಡಿ ಅದರದ್ದು ರಿವೈಸ್ಡ್ ಕೀ ಆನ್ಸರ್ ಕೂಡ ಬಿಟ್ಬಿಟ್ರು ಅವರು ವಿದಿನ್ ದ ಸ್ಪ್ಯಾನ್ ಆಫ್ 6 days 6 ದಿನದಲ್ಲಿ ಇದನ್ನು ಕೂಡ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಇಟ್ ಮೀನ್ಸ್ KA ಬೇಗ ಪ್ರೊಸೀಜರ್ನ ಮುಗಿಸ್ಬಿಟ್ಟು ಎಲ್ಲರದ್ದು ಕೂಡ ರಿಸಲ್ಟ್ ಬಿಡಬೇಕು. MBA MCA MTech ಎಲ್ಲರದ್ದು ಕೂಡ ರಿಸಲ್ಟ್ ಬಿಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಎಲ್ಲ ಫಾಸ್ಟಾಗಿ ಪ್ರೊಸೀಜರ್ ಮಾಡ್ತಿದ್ಯೋ ಅಂತ ವಿ ಡೋಂಟ್ ನೋ. ಸೊ ಆ ರೀತಿ ಮಾಡ್ತಾ ಇರ್ಬೋದು. ದ್ಯಾಟ್ ಈಸ್ ಆಲ್ಸೋ ಒನ್ ಪಾಸಿಬಿಲಿಟಿ. ಸೊ ಮೋಸ್ಟ್ ಪ್ರಾಬ್ಲಿ ಈ ಮಂತ್ ಎಂಡ್ ಒಳಗಡೆ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ಬಿಕಾಸ್ ನಾನು KA ಕೂಡ ಕಾಲ್ ಮಾಡಿದ್ದೆ. ಅವ್ರೇನು ಹೇಳಿದ್ರು, ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ರಿಲೀಸ್ ದ ರಿಸಲ್ಟ್ನ ರಿಲೀಸ್ ಮಾಡ್ತೀವಿ, ವೆಬ್ಸೈಟ್ನ ನೋಡ್ತಾ ಇರಿ ಅಂತ ಹೇಳಿದರು. ಇಟ್ ಮೀನ್ಸ್ ದೇ ಆರ್ ಪ್ರಿಪೇರ್ ಟು ರಿಲೀಸ್ ದ ರಿಸಲ್ಟ್ ಅಂತ ಒಂದು ಸೂಚನೆ ಸಿಕ್ಕಂಗದು. ವಿ ಡೋಂಟ್ ನೋ ಇನ್ನು ಯಾವಾಗ ಬಿಡ್ತಾರೆ ಅಂತ. ಬಟ್ ಗೆಸ್ ಪ್ರಕಾರ ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ಒಳಗಡೆ ನಿಮ್ಮ ರಿಸಲ್ಟ್ ಬರ್ಬೋದು. ಅಕ್ಟೋಬರ್ ಲಾಸ್ಟ್ ಅಂತ ಹೋಗಲ್ಲ, ಅಕ್ಟೋಬರ್ ಫಸ್ಟ್ ಹಾಫ್ ಒಳಗಡೆ ನಿಮ್ಮ ರಿಸಲ್ಟ್ ಬರ್ಬೋದು. ಸೊ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಆಪ್ಷನಲ್ ಎಂಟ್ರಿ, ಮಾಕ್ ಎಂಟ್ರೀಸ್ಗೆಲ್ಲ ಪ್ರಿಪೇರ್ ಆಗಿ ರೆಡಿ ಆಗಿರಿ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ರಿ. ಸೆಕೆಂಡ್ ಕ್ವಶನ್ ಬರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೆಂಗೆ ಆಗ್ಬೋದು ಸರ್ ಅಂತ. ಮೋಸ್ಟ್ ಪ್ರಾಬ್ಲಿ 99% ಈ ಸತಿ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುವಂಥ ಚಾನ್ಸಸ್ ಎಲ್ಲ ಇದೆ. ಬಿಕಾಸ್ ಇಷ್ಟು ವರ್ಷ ಅಂದರೆ ಪ್ರೀವಿಯಸ್ 2023 2022 ಈ ವರ್ಷಗಳಲ್ಲಿ ಯಾವುದೂ ಕೂಡ ಸ್ಟಡಿ ಸರ್ಟಿಫಿಕೇಟ್ ಆಗಿರಲಿ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ಅಥವಾ ಇದನ್ನೆಲ್ಲನೂ ಕೂಡ ಅಪ್ಲೋಡ್ ಮಾಡು ಅಂತ ಕೇಳಿರಲಿಲ್ಲ. ಅವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದ್ದಾಗ ಸಬ್ಮಿಟ್ ಮಾಡಬೇಕಾಯಿತು. ಬಟ್ ಈ ಸತಿ ಎಲ್ಲನೂ ಕೂಡ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಟ್ ಮೀನ್ಸ್ ದೇ ಆರ್ ಗೋಯಿಂಗ್ ಟು ಡೂ ವೆರಿಫಿಕೇಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನಲ್ಲಿ ಮಾಡುವಂಥ ಚಾನ್ಸಸ್ ತುಂಬ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದವರು ಒಳ್ಳೆಯದು. ಅಪ್ಲೋಡ್ ಮಾಡದೇ ಇರೋರು ಇನ್ನೊಂದು ಸತಿ ಎಡಿಟ್ ಆಪ್ಷನ್ ಬಿಡಬಹುದು. ಪ್ಲೀಸ್ ವೇಟ್ ಅಂಟಿಲ್ ದ್ಯಾಟ್. ಬಟ್ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದವರು ಏನು ಪ್ಯಾನಿಕ್ ಆಗುವಂಥ ನೆಸೆಸಿಟಿ ಇಲ್ಲ. ಇನ್ನೊಂದು ಸತಿ ಅಪ್ಲೋಡ್ ಮಾಡೋಕ್ಕೆ ಬಿಡ್ತಾರೆ, ನಾಟ್ ಎನಿ ಇಶ್ಯೂ. ಬಟ್ ಮೋಸ್ಟ್ ಪ್ರಾಬ್ಲಿ ಡಾಕ್ಯುಮೆಂಟ್ ಎಲ್ಲ ಆನ್ಲೈನ್ ವೆರಿಫಿಕೇಷನ್ ಆಗಬಹುದಂತ ಚಾನ್ಸಸ್ ಇದೆ. ಥರ್ಡ್ ಕ್ವಶನ್ ಬರುತ್ತೆ, ಸರ್ 6th ಸೆಮಿಸ್ಟರ್ ರಿಸಲ್ಟ್ ಇನ್ನೂ ಬಂದಿಲ್ಲ. 6th ಸೆಮಿಸ್ಟರ್ ರಿಸಲ್ಟ್ ಬರುತ್ತೆ, ಅವ್ರು ಹೆಂಗೆ ಗ್ರ್ಯಾಜುಯೇಷನ್ ಅಥವಾ ಹೆಂಗೆ ಅವ್ರು PGCET ರಿಸಲ್ಟ್ನ ಬಿಡೋಕ್ಕೆ ಸಾಧ್ಯ? ಸೊ ದ್ಯಾಟ್ ಈಸ್ ಆಲ್ಸೋ ಜೆನ್ಯೂನ್ ಕ್ವಶನ್, ದ್ಯಾಟ್ ಈಸ್ ಆಲ್ಸೋ ಟ್ರೂ ಆಲ್ಸೋ, ಅದು ಕೂಡ ಹೌದು. ಬಟ್ ಏನಾಗುತ್ತೆ, ಕೆಲವೊಂದು ಯೂನಿವರ್ಸಿಟಿ ನವಂಬರ್ ಒಳಗಡೆ ಎಕ್ಸಾಮ್ಸ್ ಮುಗಿಯುತ್ತೆ. 6th ಸೆಮಿಸ್ಟರ್ ನವಂಬರ್ ಒಳಗಡೆ ಎಕ್ಸಾಮ್ಸ್ ಮುಗಿಯುತ್ತೆ. ಇಟ್ ಮೀನ್ಸ್ ಎಲ್ಲ ಪ್ರೊಸೀಜರ್ ಮುಗಿಯುವಷ್ಟರಲ್ಲಿ ನೆಕ್ಸ್ಟ್ ಇಯರ್ ಜುಲೈ ಆಗಿಬಿಡುತ್ತೆ, ನೆಕ್ಸ್ಟ್ ಇಯರ್ ಜನವರಿ ಆಗಿಬಿಡುತ್ತೆ. ಆವಾಗ MBA ಕಾಲೇಜ್ ಅಥವಾ MCA ಕಾಲೇಜ್ ಅಥವಾ MTech ಕಾಲೇಜ್ ಯಾವುದೇ ಆಗಿರಲಿ ಆವಾಗ ಸ್ಟಾರ್ಟ್ ಆದರೆ MBA ಮತ್ತು MCAದಲ್ಲಿ ಅಲ್ಲಿ ಅಕಾಡೆಮಿಕ್ ಇಯರ್ ಹಾಳಾಗ್ತಾ ಇದೆ. ಸೊ ದ್ಯಾಟ್ಸ್ ವೈ KA ಏನು ಮಾಡ್ತಾರೆ, ಬೇಗ ಪ್ರೊಸೀಜರ್ ಮಾಡಿಬಿಟ್ಟು MBA ಅಕಾಡೆಮಿಕ್ಸ್ಗೆ ಬೇಗ ಸ್ಟಾರ್ಟ್ ಆಗಲಿ ಅಂತ ಅವರು ಒಂದು ರಶ್ ಮಾಡ್ತಾ ಇದ್ದಾರೆ. ರೈಟ್. ಸೊ ಡೋಂಟ್ ವರಿ, ಯಾರು 6th ಸೆಮಿಸ್ಟರ್ ಇನ್ನೂ ರಿಸಲ್ಟ್ ಬಂದಿಲ್ಲ ಅಥವಾ ಇನ್ನೂ ಎಕ್ಸಾಮ್ಸ್ ನಡೀತಾ ಇದೆ, ನಥಿಂಗ್ ಟು ವರಿ. ಒಂದು ಪಾಸಿಬಿಲಿಟಿ ಹೆಂಗೆ ಬರ್ಬೋದು ರಿಸಲ್ಟು, ಫಸ್ಟ್ ಪಾಸಿಬಿಲಿಟಿ ಈಸ್ ದೇ ಮೇ ವಿಥೆಲ್ಡ್. ಯಾರ್ಯಾರ್ದು 6th ಸೆಮಿಸ್ಟರ್ ರಿಸಲ್ಟ್ ಬಂದಿಲ್ಲ ಅವ್ರದ್ದು PGCET ರಿಸಲ್ಟ್ ವಿಥೆಲ್ಡ್ ಮಾಡ್ತಾರೆ. ವಿಥೆಲ್ಡ್ ಮಾಡಿಬಿಟ್ಟು ಇದನ್ನು ಬಿಡ್ತಾರೆ, ರಿಸಲ್ಟ್ನ ಬಿಡ್ತಾರೆ. ಅದಾದಮೇಲೆ ಒಂದು ಲಿಂಕ್ ಕೊಡ್ತಾರೆ. ಲಿಂಕ್ ಕೊಟ್ಟು ಮತ್ತೆ ನಿಮ್ಮ 6th ಸೆಮಿಸ್ಟರ್ ರಿಸಲ್ಟ್ ಬಂದಾದ ತಕ್ಷಣ ಒಂದು ಲಿಂಕ್ ಕೊಡ್ತಾರೆ. ಮತ್ತೆ ನೀವು ಅಪ್ಲೋಡ್ ಮಾಡಿದಾದ್ಮೇಲೆ ಮತ್ತೆ ನಿಮ್ಮದು ರಿಸಲ್ಟ್ ಸಪ್ರೇಟಾಗಿ ಬಿಡುವಂಥ ಚಾನ್ಸಸ್ ಒಂದಿದೆ. ದಟ್ ಈಸ್ ಅ ಫಸ್ಟ್ ಪಾಸಿಬಿಲಿಟಿ. ಸೆಕೆಂಡ್ ಪಾಸಿಬಿಲಿಟಿ ಹೆಂಗಾಗ್ಬೋದು, ಅಂಟಿಲ್ 5th ಸೆಮಿಸ್ಟರ್ವರೆಗೂ ನೀವು 5ನೇ ಸೆಮಿಸ್ಟರ್ವರೆಗೂ ಏನೇನು ಅಪ್ಲೋಡ್ ಮಾಡಿದ್ದೀರಾ, QE ಸರ್ಟಿಫಿಕೇಟ್ ಆಗಿರಲಿ ಇದನ್ನೆಲ್ಲ ಅಪ್ಲೋಡ್ ಮಾಡಿದಾರೆ, ಡಿಗ್ರಿ ಸರ್ಟಿಫಿಕೇಟ್ ಅದನ್ನು ಕನ್ಸಿಡರ್ ಮಾಡಿ ಅಲ್ಲಿವರೆಗೂ ಅಗ್ರಿಗೇಟ್ ತೆಗೆದು ಅದ್ರ ಬೇಸಿಸ್ ಮೇಲೆ ಕೂಡ PGCET ರಿಸಲ್ಟ್ ಬಿಡಬಹುದು. ಸೊ ದೀಸ್ ಆರ್ ದ ಟೂ ಪಾಸಿಬಿಲಿಟಿ. ಎರಡೂ ಪಾಸಿಬಿಲಿಟಿ ಹೇಳಿದ್ದೀನಿ ನಿಮಗೆ. ಬಟ್ ಇದನ್ನೇ ಫಾಲೋ ಮಾಡ್ತಾರೆ ಅಂತ ಐ ಆಮ್ ನಾಟ್ ಟೆಲಿಂಗ್ ಯು ಆನ್ ಅಥೆಂಟಿಕೇಟೆಡ್ ಬೇಸಿಸ್, ಅಥೆಂಟಿಕೇಟ್ ಆಗಿ ಹೇಳ್ತಾ ಇಲ್ಲ. ಬಟ್ ಇದೆರಡೇ ಪಾಸಿಬಿಲಿಟಿ ಇದೆ. ಒಂದು ಪಾಸಿಬಿಲಿಟಿ ಅವ್ರು ಏನು ಮಾಡ್ಬೋದು, ವಿಥೆಲ್ಡ್ ಮಾಡ್ಬೋದು. 6th ಸೆಮಿಸ್ಟರ್ ರಿಸಲ್ಟ್ ಬರೋದ್ರು ವಿಥೆಲ್ಡ್ ಮಾಡ್ಬೋದು, ಮಾಡಿಬಿಟ್ಟು ಉಳಿದವ್ರದ್ದು ರಿಸಲ್ಟ್ ಬಿಡ್ಬೋದು. ಸೊ ಅಲ್ಲಿವರೆಗೂ ಅವ್ರು ಆಪ್ಷನಲ್ ಮಾಕ್ ಎಂಟ್ರಿ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ಇನ್ನೊಂದು ಲಿಂಕ್ ಬಿಟ್ಟು ನಿಮಗೆ 6th ಸೆಮಿಸ್ಟರ್ ರಿಸಲ್ಟ್ ಅಪ್ಲೋಡ್ ಮಾಡಿ ಅಂತ ಕೇಳಬಹುದು. ದಟ್ ಈಸ್ ದ ಫಸ್ಟ್ ಪಾಸಿಬಿಲಿಟಿ. ವಿಥೆಲ್ಡ್ ಮಾಡಿಬಿಟ್ಟು ನಿಮ್ಮದು ಕೂಡ ಬಿಡ್ತಾರೆ. ಸೆಕೆಂಡ್ ಪಾಸಿಬಿಲಿಟಿ ಅದೇ ಹೇಳಿದ 5th ಸೆಮಿಸ್ಟರ್ವರೆಗೂ ಏನಾಗಿರುತ್ತೋ ಅದನ್ನು ಅಗ್ರಿಗೇಟ್ ಕನ್ಸಿಡರ್ ಮಾಡಿಬಿಟ್ಟು ಅದ್ರ ಬೇಸಿಸ್ ಮೇಲೆ ರಿಸಲ್ಟ್ ಬಿಡಬಹುದು. ಸೊ ಇವೆರಡೂ ಕೂಡ ಪಾಸಿಬಿಲಿಟಿ ಇದ್ದಾವೆ. ನೋಡೋಣ ಏನಾಗುತ್ತೆ ಹೆಂಗಾಗುತ್ತೆ ಅಂತ. ಬಟ್ ಮೋಸ್ಟ್ ಪ್ರಾಬಬ್ಲಿ ನನಗನ್ಸಿದ ಮಟ್ಟಿಗೆ ಸೆಪ್ಟೆಂಬರ್ ಎಂಡ್ ಅಥವಾ ಅಕ್ಟೋಬರ್ ಒಳಗಡೆ ಅವರು ರಿಸಲ್ಟ್ನ ಬಿಡುವಂಥ ಚಾನ್ಸಸ್ ಇದೆ. ಯಾಕೆ, ಈ ಎಲ್ಲ ಪ್ರೊಸೀಜರ್ ನೋಡಿರಿ ಬೇಕಾದ್ರೆ ಯು ಕ್ಯಾನ್ ಸಿ ಇಯರ್ PGCET ಯಾವುದು MTech ಅವ್ರಿಗೆ 18ನೇ ತಾರೀಕು ಎಕ್ಸಾಮ್ ಇತ್ತು, ಹೌದಾ. ಅದಾದಮೇಲೆ ನೆಕ್ಸ್ಟು 19 ತಾರೀಕು ಮಾರನೇ ದಿನವೇ ಅವ್ರಿಗೆ ಕೀ ಆನ್ಸರ್ಸ್ನ ಬಿಟ್ಬಿಟ್ರು. ಮಾರನೇ ದಿನ 18 ಆದ ತಕ್ಷಣ 19ಕ್ಕೆ ಕೀ ಆನ್ಸರ್ ಬಿಟ್ಬಿಟ್ರು. ಇಷ್ಟು ಬೇಗ ಯಾವತ್ತೂ ಬಿಟ್ಟಿರಲಿಲ್ಲ. ಅದಾದಮೇಲೆ 19ನೇ ತಾರೀಕಿಗೆ ಆಕ್ಷೇಪಣೆ ಲಿಂಕ್ ಬಿಟ್ಟರು.
ಹೌದಾ. ಸೊ ಒಂದೇ ದಿನದಲ್ಲಿ ನೆಕ್ಸ್ಟು ಇನ್ನು ಇನ್ ಸ್ಪ್ಯಾನ್ ಆಫ್ 3 to 4 ಡೇಸ್ ಒಳಗಡೆ ಪರಿಷ್ಕೃತ ಕೀ ಆನ್ಸರ್ ಬಿಟ್ಬಿಟ್ರು, ಅಂದರೆ ರಿವೈಸ್ಡ್ ಕೀ ಆನ್ಸರ್ ಕೂಡ ಬಿಟ್ಬಿಟ್ರು. ಇಟ್ ಮೀನ್ಸ್ KE ಏನು ಮಾಡ್ತಿದೆ, ಬೇಗ ಬೇಗ ಪ್ರೊಸೀಜರ್ ಮುಗಿಸ್ತಾ ಇದೆ. ಇಟ್ ಮೀನ್ಸ್ ಅವರು ದೇ ಮೇ ರಿಲೀಸ್ ದ ರಿಸಲ್ಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ನಾನು ಬೆಳಿಗ್ಗೆ ಕಾಲ್ ಮಾಡಿದಾಗ ಕೂಡ ಅದನ್ನೇ ಹೇಳಿದ್ರು ಅವರು. ನಾನು KE ಕಾಲ್ ಮಾಡಿದಾಗ ನೋಡ್ತಾ ಇರಿ ಸರ್, ವೆಬ್ಸೈಟನ್ನು ನೋಡ್ತಾ ಇರಿ, ನಾವು ವಿ ಮೇ ರಿಲೀಸ್ ದ ರಿಸಲ್ಟ್ ಬಿಡ್ತೀವಿ, ವೆಬ್ಸೈಟನ್ನು ನೋಡ್ತಾರೆ, ಇಷ್ಟೇ ಹೇಳ್ತಾರೆ ಅವರು, ಯಾವಾಗ ಏನಂತ ಹೇಳಲ್ಲ. ಸೊ ಇದು ಹೇಳಿರೋದ್ರಿಂದ ಪಾಸಿಬಿಲಿಟಿ ಬರಬಹುದು ಆದಷ್ಟು ಬೇಗ ಅಂತ ನನ್ನ ಗೆಸ್ಸು. ನೋಡೋಣ ಏನಾಗುತ್ತೆ ಅಂತ. ಸೊ ಅಲ್ಲಿವರೆಗೂ ನಿಮ್ಮ ಮಾಕ್ ಎಂಟ್ರಿ ಮಾಡೋಕ್ಕಾಗಿರಲಿ, ಆಪ್ಷನಲ್ ಎಂಟ್ರಿ ಮಾಡೋಕ್ಕಾಗಿರಲಿ, ಯಾವ್ಯಾವ ಕಾಲೇಜಸ್ಸು ಏನೇನು ಮಾಡಬೇಕು, ಯಾವ ಕಾಲೇಜಸ್ಗೆ ಫೋನ್ ಮಾಡಿ, ಯಾವ ಪ್ಲೇಸ್ಮೆಂಟ್ಸ್ ಇದಾವೆ, ನಿಮ್ಮ ರ್ಯಾಂಕಿಂಗ್, ನಾನು ಆಲ್ರೆಡಿ MBAದು ಪ್ರಿಡಿಕ್ಷನ್ ರ್ಯಾಂಕಿಂಗ್ ರಿಲೀಸ್ ಮಾಡಿದ್ದೀನಿ. MCAದು ಇನ್ಸಫಿಷಿಯೆಂಟ್ ಡಾಟಾ ಇರೋದ್ರಿಂದ ಸ್ಟೂಡೆಂಟ್ಸ್ ಎಂಟ್ರಿನ ಡಾಟಾ ಕೊಟ್ಟಿದ್ದೀವಿ, ಬಟ್ MBAದು ರ್ಯಾಂಕ್ ಪ್ರಿಡಿಕ್ಷನ್ ಅಕಾರ್ಡಿಂಗ್ ಟು 2023 ಪ್ರಕಾರ MBA ಪ್ರಿಡಿಕ್ಷನ್ ಕೊಟ್ಟಿದ್ವಿ. ಆ ಬೇಸಿಸ್ ಮೇಲೆ ನೀವು ಕಾಲೇಜ್ನ ಯಾವ್ಯಾವುದು ಸಿಗ್ಬೋದು ನಮಗೆ ಪ್ರೀವಿಯಸ್ ಇಯರ್ ಡಾಟಾ ಬೇಸಿಸ್ ಮೇಲೆ ಅಂತ ನೀವು ಒಂದು ಗೆಸ್ಟ್ ಮಾಡ್ಕೊಂಬಿಟ್ಟು ಆ ಕಾಲೇಜಸ್ ಮೇಲೆ ವರ್ಕ್ ಮಾಡಿ, ಆ ಕಾಲೇಜಸ್ಗೆ ಕಾಲ್ ಮಾಡಿ, ಪ್ಲೇಸ್ಮೆಂಟ್ಸ್ ಕೇಳಿ, ಆಪ್ಷನಲ್ ಎಂಟ್ರಿಗೆ ಪ್ರಿಫರೆನ್ಷಿಯಲ್ ಆರ್ಡರ್ ಯಾವ ರೀತಿ ಹಾಕಬೇಕು ಇದನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಳ್ರಿ. ಸೊ ಒಂದು ಸತಿ ರಿಸಲ್ಟ್ನ ಬಿಟ್ಟಾದ ತಕ್ಷಣ ನಾನು ಇನ್ನೊಂದು ಸತಿ ಸಪ್ರೇಟಾಗಿ ಒಂದು 2-3 ಕ್ಲಾಸ್ ಮಾಡಬೇಕಾಗಿದೆ. 2-3 ಕ್ಲಾಸ್ ಮಾಡಿಬಿಟ್ಟು ಆಪ್ಷನಲ್ ಎಂಟ್ರಿ ಹೆಂಗೆ ಮಾಡಬೇಕು, ವಾಟ್ ಈಸ್ ದ ಪ್ರೊಸೀಜರ್, ಎಕ್ಸಾಕ್ಟ್ ಪ್ರೊಸೀಜರ್ ಏನೇನು ಮಾಡಬೇಕು, ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3, ಚಾಯ್ಸ್ 4 ಹೆಂಗೆ ಏನೇನು ಅಂತ ಎಲ್ಲ ಕೂಡ ಮಾಡ್ಕೊಡ್ತೀನಿ. ನಾಟ್ ಎನ್ ಇಶ್ಯೂ. ಅಲ್ಲಿವರೆಗೂ ಐಲ್ ಬಿ ದೇರ್, ಸೊ ಡೋಂಟ್ ವರಿ. ಸೊ ನೀವು ಕಾಲೇಜ್ ಅಡ್ಮಿಟ್ ಆಗೋವರೆಗೂ ಚಾನಲ್ನ ರೆಗ್ಯುಲರ್ ಫಾಲೋ ಮಾಡ್ತೀರಿ. ಎವ್ರಿ ಇನ್ಫಾರ್ಮೇಷನ್ ಐ ಆಮ್ ಗೋಯಿಂಗ್ ಟು ಗಿವ್ ಯು, ರೈಟ್. ಸೊ ಇದು ಇನ್ಫಾರ್ಮೇಷನ್ ಆಗಿತ್ತು ಯಾವಾಗ ರಿಸಲ್ಟ್ ಬಿಡ್ಬೋದು ಅಂತ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ದೇ ಮೇ ರಿಲೀಸ್ ದ ರಿಸಲ್ಟ್. ಇನ್ನೊಂದು ವಾರದಲ್ಲಿ ಯು ಕ್ಯಾನ್ ಕನ್ಸಿಡರ್ ಬಿಡ್ಬೋದಂತ ಚಾನ್ಸಸ್ ಇದೆ. ಅಗೇನ್ ಐಮ್ ಟೆಲಿಂಗ್ ಯು, ಇಟ್ ಈಸ್ ನಾಟ್ ಅಥೆಂಟಿಕೇಟೆಡ್ ಸೋರ್ಸಿಂದ ಹೇಳ್ತಾ ಇಲ್ಲ, ಬಿಕಾಸ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ, ಮತ್ತು ಈ ಫಾಸ್ಟ್ ಪ್ರೊಸೀಜರಿಂದ ನಾನು ಇದನ್ನ ಹೇಳ್ತಾ ಇದ್ದೀನಿ, ರೈಟ್. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಸಪೋರ್ಟ್ ಇಟ್ಸ್ ವೆರಿ ನೆಸೆಸರಿ ಫಾರ್ ಅಸ್. ಆ್ಯಂಡ್ ಲೈಕ್ ಮಾಡಿಕೊಡ್ರಿ, ಕ್ಲಾಸ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ. ದೋಸ್ ಹೂ ಆರ್ ಪ್ರಿಪೇರ್ಡ್ ಫಾರ್ ದೋಸ್ ಹೂ ಆರ್ ಆಲ್ರೆಡಿ ಅಟೆಂಪ್ಟೆಡ್ PGCET 2024ನ ಅವರಿಗೆಲ್ಲ ಒಂದು ಇನ್ಫಾರ್ಮೇಷನ್ ಸಿಗಲಿ ಪ್ರತಿಯೊಂದು ಅಪ್ಡೇಟ್ ಬಗ್ಗೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಕೂಡ ಶೇರ್ ಮಾಡಿರಿ. ನೆಕ್ಸ್ಟ್ 2025 ಯಾರೇ ಪ್ರಿಪೇರ್ ಆಗ್ತಿದ್ದೀರಾ, ಸೊ ನಿಮ್ಮ ಫ್ರೆಂಡ್ಸು, ನಿಮ್ಮ ಜೂನಿಯರ್ಸ್ ಯಾರಾದರೆ ಹೇಳ್ರಿ. ವಾರಿಯರ್ಸ್ PGCET 2025 ಸೊ ಬ್ಯಾಚ್ ಕೋರ್ಸ್ನ ಲಾಂಚ್ ಮಾಡಿದ್ದೀವಿ. ಈ ಬ್ಯಾಚ್ ಕೋರ್ಸಲ್ಲಿ ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಇಂಡಿವಿಜುವಲ್ ಮೆಂಟರ್ಶಿಪ್, ಟೆಸ್ಟ್ ಸೀರೀಸ್, ಎವ್ರಿಥಿಂಗ್ ವಿಲ್ ಬಿ ದೇರ್. ಸೊ ಪ್ಲೀಸ್ ಸಜೆಸ್ಟ್ Dhruvika Academy for them. Let them join, and definitely we are going to make them to get a good ranking in PGCET 2025. ಸೊ ಇದಾಗಿತ್ತು ಇನ್ಫಾರ್ಮೇಷನು. ನೆಕ್ಸ್ಟು ಮತ್ತೆ ಏನಾದ್ರು ಇನ್ಫಾರ್ಮೇಷನ್ ಬಂದರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಅಪ್ಡೇಟ್ ಮಾಡಿಕೊಡ್ತೀನಿ. ಸೊ ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಥ್ಯಾಂಕ್ ಯು.